ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವಿಲ್ಸನ್ ನಾಗ ಈತನ ಕ್ರೈಮ್ ಜಗತ್ತಿನ ಹಿನ್ನೆಲೆ ಅನೇಕರಿಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಆದರೆ ಈತ ಕನ್ನಡದ ಸ್ಟಾರ್ ನಟನ ಜೊತೆ ಗುರುತಿಸ್ಕೊಂಡು ಸೃಷ್ಟಿ ಮಾಡಿದಂಥ ಅವಾಂತರ ಇವತ್ತಿಗೂ ಕೂಡ ದರ್ಶನ್ ಜೈಲಿನಲ್ಲಿ ಇರೋದಕ್ಕೆ ಪರೋಕ್ಷವಾಗಿ ವಿಲ್ಸನ್ ನಾಗ ಕೂಡ ಕಾರಣ ಆಗಿಬಿಟ್ಟ ಅನ್ನೋ ಥರದ ಚರ್ಚೆಗಳು ಆಗ್ತಾ ಇರೋದು. ವಿಲ್ಸನ್ ಗಾರ್ಡನ್ ನಾಗನಿಗೆ ಇವತ್ತು ಬೇಲೇನೋ ಭಾಗ್ಯ ಸಿಕ್ಕಿದೆ. ಆದರೆ ದರ್ಶನ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಇವತ್ತಿಗೂ ಕೂಡ ಜೈಲಿನಲ್ಲೇ ಕಾಲ ಕಳೆಯುವಂತಾಗಿಬಿಟ್ಟಿರೋದು. ನಟ ದರ್ಶನ್ಗೆ ಮುಂದಿನ ವರ್ಷ ಮೇವರೆಗೂ ಕೂಡ ನನ್ನನ್ನು ಕಾಣಲೇಬೇಡಿ ಅಂತ ಖಡಕ್ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿದೆ. ಅವರನ್ನೇ ನೆಚ್ಚಿಕೊಂಡಿದ್ದಂಥ ಫ್ಯಾನ್ಸ್ಗಂತೂ ಅದೊಂದು ಸುದೀರ್ಘ ವನವಾಸ. ತಮ್ಮ ಜೀವನದ ಬಗ್ಗೆಯೂ ಕೂಡ ಕೇರ್ ಮಾಡದೆ ದರ್ಶನ್ ಬರುವಿಕೆ ಕಾಯ್ತಾ ಇದ್ದಂಥ ಅನೇಕ ಅಭಿಮಾನಿಗಳಿಗೆ ಇದೊಂದು ಅತ್ಯಂತ ನೋವಿನ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನ್ಯಾಯಾಲಯದ ಕಣ್ಣಲ್ಲಿ ಅವರೊಬ್ಬರು ಕೂಡ ಆರೋಪಿ. ಕೇಸ್ ಕ್ಲಿಯರ್ ಆಗೋವರೆಗೂ ಅಪರಾಧದ ಕಣ್ಣಲ್ಲೇ ತೀರ್ಪು ಕೊಡಬೇಕಾಗಿರೋದ್ರಿಂದ ದರ್ಶನ್ಗೆ ಇನ್ನೂ ಕೂಡ 1 ವರ್ಷ ಜೈಲ್ವಾಸ. ಆದರೆ ಇವತ್ತಿನ ಈ ಸ್ಥಿತಿಗೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ಪರೋಕ್ಷವಾಗಿ ದರ್ಶನ್ಗೆ ಕುತ್ತು ತಂದವರಲ್ಲಿ ಒಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈತ ಅದೆಷ್ಟೋ ಕೇಸ್ಗಳಲ್ಲಿ ನೇರವಾಗಿ ಅಪರಾಧಿಯಾಗಿದ್ದಾನೆ. ಇದೀಗ ಹೊರಗೆ ಬಂದು ಒಳ್ಳೆಯ ಜೀವನ ಕಟ್ಕೊಳ್ತಾನೆ ಅನ್ನೋ ಗ್ಯಾರಂಟಿಯನ್ನು ಯಾರು ತಾನೇ ಕೊಡಲಿಕ್ಕೆ ಸಾಧ್ಯ? ಅದೇನೇ ಇರಲಿ, ಈತನಿಗೆ ರಾಜಾತಿಥ್ಯ ಕೂಡ ಕಾದಿತ್ತಂತೆ. ಈತ ರಿಲೀಸ್ ಆಗ್ತಾ ಇದ್ದಾನೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಹೂವು, ಹಾರ, ತುರಾಯಿ, ಪಟಾಕಿಗಳಿಂದ ವಿಲ್ಸನ್ ನಾಗನನ್ನು ವೆಲ್ಕಮ್ ಮಾಡಿ ಮತ್ತದೇ ಭೂಗತ ಲೋಕದ ದೊರೆ ಮಾಡೋದಕ್ಕೆ ಅವರ ಬೆಂಬಲಿಗರ ಟೀಮ್ ಕೂಡ ಕಾಯ್ತಾ ಇತ್ತು ಅನ್ನೋ ಮಾಹಿತಿ ಬಂದಿರೋದು. ಅದಕ್ಕೆ ಪೊಲೀಸ್ನವರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇದರ ಜೊತೆಗೆ ದರ್ಶನ್ ಸಂಬಂಧವಾಗಿ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ದರ್ಶನ್ ಸಂಬಂಧವಾಗಿ ಒಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ರಿಜೆಕ್ಟ್ ಆದ ಬೆನ್ನಲ್ಲಿಯೇ ರೇಣುಕಾಸ್ವಾಮಿ ಕೇಸ್ ವಿಚಾರಣೆ ಅಪ್ಡೇಟ್ ಬಗ್ಗೆ ಒಂದು ಮಹತ್ವದ ಮಾಹಿತಿ ಸಿಗ್ತಾ ಇರೋದು. ನೋಡಿ, ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದ್ದು ಕೋರ್ಟ್ಗಳಿಗೂ ಕೂಡ ಕ್ಲಿಯರಾಗಿ 1 ವರ್ಷದೊಳಗೆ ಈ ಕೇಸನ್ನು ನೀವು ವಿಚಾರಣೆನ ಮಾಡೋದಿದ್ದರೆ ಎಲ್ಲ ಸಾಕ್ಷಿಗಳನ್ನು ಬೇಗ ಮಾಡಿ ಮುಗಿಸಬೇಕು ಅಂತ. ಇನ್ನೊಂದು ಕಡೆ ಈ ರೇಣುಕಾಸ್ವಾಮಿಯ ಕೇಸ್ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಆಗಿದೆ. ಸೆಷನ್ಸ್ ಕೋರ್ಟ್ಗಳಿಗೆ ಪೊಲೀಸ್ ಸ್ಟೇಷನ್ ವಾರು ಹೊಸ ನಿಯೋಜನೆ ಮಾಡಿರೋದ್ರಿಂದ ಸೆಷನ್ಸ್ ಕೋರ್ಟ್ಗಳಿಗೆ ಸಬ್ ಡಿವಿಷನ್ಗಳನ್ನು ಹಂಚಿಕೆ ಮಾಡಿ ಈಗ ಹೊಸ ಆದೇಶವನ್ನು ಕೊಡಲಾಗಿರೋದು. ಅಂದರೆ ಸಿಟಿ ಸಿವಿಲ್ ಕೋರ್ಟ್ನ ಡೆಪ್ಯೂಟಿ ರಿಜಿಸ್ಟ್ರಾರ್ ಕುರಿತು ಈ ಒಂದು ಆದೇಶವನ್ನು ಹೊಸದಾಗಿ ಹೊರಡಿಸಿರೋದು. ಅಂದರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ನೋಡಿ, ಸೆಷನ್ಸ್ ಕೋರ್ಟ್ಗಳಿಗೆ ಪೊಲೀಸ್ ಸ್ಟೇಷನ್ಸ್ಗಳನ್ನು ಹಂಚಿಕೆ ಮಾಡಿ ಒಂದು ಹೊಸ ಆದೇಶ ಹೊರಬಿದ್ದಿರೋದ್ರಿಂದ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನ ಕೇಸ್ಗಳು 59ನೇ ಸ್ಟೇಷನ್ಸ್ ಕೋರ್ಟ್ಗೆ ಈಗ ವರ್ಗಾವಣೆ ಆಗ್ತಾ ಇದ್ದಾವೆ. ಹಾಗಾದರೆ ಏನಾಗುತ್ತೆ ಅಂತ ಅಂದರೆ, ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದಂಥ ಕೋರ್ಟ್ ಮತ್ತು ನ್ಯಾಯಾಧೀಶರು ಇಬ್ಬರು ಕೂಡ ಬದಲಾಗ್ತಾರೆ. ಹೊಸದಾಗಿ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಅವರು ಇದರ ಜವಾಬ್ದಾರಿನ ವಹಿಸ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಪ್ರಕರಣ 1 ವರ್ಷದೊಳಗೆ ನಿರಂತರ ವಿಚಾರಣೆಗೊಳಪಡುವ ಸಾಧ್ಯತೆ ಇರೋದರಿಂದ, ಜೊತೆಗೆ ಕೋರ್ಟ್ ಮತ್ತು ಜಡ್ಜ್ ಬದಲಾವಣೆ ಆಗಿರೋದ್ರಿಂದ ಈ ಕೇಸ್ ಇನ್ನೊಂದು ಮಗ್ಲಿಗೂ ಕೂಡ ಹೋಗಬಹುದು. ಸ್ನೇಹಿತರೆ, ಅದನ್ನು ಯಾವ ರೀತಿಯಾಗಿ ವಿಮರ್ಶೆ ಮಾಡ್ತೀರಿ ನೀವು ಕಮೆಂಟ್ಸ್ನಲ್ಲೂ ಕೂಡ ತಿಳಿಸ್ಬೋದು. ಇನ್ನೊಂದು ಕಡೆ ಜೂನ್ 1ರಿಂದ ಅಧಿಕೃತವಾಗಿ ಈ ವರ್ಗಾವಣೆ ಪ್ರಕ್ರಿಯೆ ನಡೀತಾ ಇದೆ. ಹೊಸದಾಗಿ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿಯವರು ಈ ಹೈ ಪ್ರೊಫೈಲ್ ಪ್ರಕರಣದ ವಿಚಾರಣೆಯನ್ನು ಇನ್ನು ಮುಂದೆ ನಡೆಸೋದು. ಇಷ್ಟು ದಿನ ಇದು ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದಿದ್ದು. ಜೂನ್ 1ರಿಂದ ಏನಾಗುತ್ತೆ, 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಹಾಗೂ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಅಂದರೆ ಈ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಹಾಗೆ ಸಾಕ್ಷಿಗಳ ವಿಚಾರಣೆ, ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸೋ ಬಗ್ಗೆ ನಿರ್ಧಾರ ಮತ್ತು ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದು. ಏನಾದರೂ ದರ್ಶನ್ ಅವರು ರಿಕ್ವೆಸ್ಟ್ ಮಾಡಿಕೊಂಡಾಗ ಕೋರ್ಟ್ನಿಂದ ಬರ್ತಾ ಇದ್ದಂಥ ತೀರ್ಪುಗಳು ಇನ್ನು ಮುಂದೆ ಡಿಪೆಂಡ್ಸ್ ಅಪಾನ್ ಒಬ್ಬ ಜಡ್ಜ್ನ ವಿವೇಚನಾ ಅಧಿಕಾರದ ಮೇಲೆ ತೀರ್ಮಾನ ಆಗೋದ್ರಿಂದ ಈಗ ಹೊಸದಾಗಿ ಬಂದಿರತಕ್ಕಂಥ ಸುಜಾತ ಮಡಿವಾಳಪ್ಪ ಅವರು ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿದ್ದರೆ ಹೇಗೆ ತೆಗೆದುಕೊಳ್ತಾರೆ ಅಂತ ಸ್ವಲ್ಪ ಮಾನವೀಯತೆಯನ್ನು ಅವ್ರು ಕನ್ಸಿಡರ್ ಮಾಡಿ ಸ್ವಲ್ಪ ರಿಲೀಫ್ ಕೊಡಬಹುದು ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾ ಇರೋದು. ನೋಡೋಣ ಏನೆಲ್ಲ ಆಗಬಹುದು ಅಂತ. ಇನ್ನು ವಿಲ್ಸನ್ ಗಾರ್ಡನ್ ನಾಗ ವಿಷಯಕ್ಕೆ ಬರೋದಾದರೆ ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾಕೆ ಇವತ್ತು ದರ್ಶನ್ ಜೈಲಿನಲ್ಲಿ ಕೊಳೆಯುವಂತಾಗಿಬಿಡುತ್ತಲ್ಲಪ್ಪ ಅನ್ನೋದಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಕಾರಣ. ಅಂದರೆ ನಿಮಗೆ ದರ್ಶನ್ ಜೊತೆ ಟೀ ಕುಡಿತಾ ದಮ್ ಹೊಡಿತಾ ರಾಜಾತಿಥ್ಯ ಅನುಭವಿಸ್ತಾ ಇದ್ದಂಥ ವಿಲ್ಸನ್ ಗಾರ್ಡನ್ ನಾಗ ನಿಮಗೆ ಜೈಲಿನೊಳಗೆ ಒಂದು ರೀತಿಯಾಗಿ 5 ಸ್ಟಾರ್ ಲೈಫ್ ಸ್ಟೈಲ್ ಈತನಿಗೆ ಸಿಗ್ತಾ ಇತ್ತು. ಅದನ್ನು ನಾನು ತುಂಬ ಡೀಟೇಲ್ಡಾಗಿ ಹೇಳಬೇಕು ಅಂದರೆ, ನಿಮಗೆ ಆತನಿಗೆ ಎಲ್ಲದೂ ಕೂಡ ಜೈಲಿನಲ್ಲೇ ತರಿಸ್ಕೊಂಡು ಮಾಡ್ತಾ ಇದ್ದಂಥ ವ್ಯಕ್ತಿ. ಡ್ರೆಸ್ಗಳಿಂದ ಹಿಡಿದು ಊಟ ಉಪಚಾರಗಳಿಂದ ಹಿಡಿದು ನಾನ್ ವೆಜ್ಜು, ಆತ ಕೇಳಿದ್ದು ಬಿರಿಯಾನಿ ಅಂದರೆ ಬಿರಿಯಾನಿ, ಎಲ್ಲವನ್ನೂ ಕೂಡ ಆತ ಇರೋ ಜಾಗಕ್ಕೆ ತರಿಸ್ಕೊಳ್ತಾ ಇದ್ದಂಥ ಒಬ್ಬ ಕ್ರಿಮಿನಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಿಮಗೆ ಸಿದ್ದಾಪುರದ ಮಹೇಶ್ನ ಪ್ರಾಣ ತೆಗೆದಂಥ ಪ್ರಕರಣದಲ್ಲಿ ಈತ ಬೆಳಗಾವಿ ಇಂಡೆಲಗ ಜೈಲಿನಲ್ಲಿದ್ದ ವಿಲ್ಸನ್ ಗಾರ್ಡನ್ ನಾಗ.
ಅದಾದ ಮೇಲೆ ಜಾಮೀನು ಮೇಲೆ ಇವತ್ತು ಬಿಡುಗಡೆ ಆಗಿದ್ದಾನೆ. ಕಳೆದ 1 ವಾರದಿಂದ ಅನಾರೋಗ್ಯದ ಕಾರಣ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ. ಈಗ ಕೋರ್ಟ್ ಷರತ್ತುಬದ್ಧ ಜಾಮೀನು ಸಿಕ್ಕ ಬೆನ್ನಲ್ಲೇ ಆಸ್ಪತ್ರೆಯಿಂದನೇ ಆತ ರಿಲೀಸ್ ಆಗಿ ಬೆಂಗಳೂರಿನ ಕಡೆ ಪ್ರಯಾಣ ಮಾಡ್ದ. ವಿಶೇಷ ಏನಂದರೆ ಆತ ರಿಲೀಸ್ ಆಗ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ, ಬೆಂಗಳೂರಿಗೆ ಬರ್ತಾ ಇದ್ದಾನೆ ಅಂದ ತಕ್ಷಣ ಭರ್ಜರಿ ಸನ್ಮಾನ ಮಾಡೋದಕ್ಕೆ ಒಂದು ದೊಡ್ಡ ಹುಡುಗರ ಗುಂಪು ಕೂಡ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿತ್ತಂತೆ. ಖಚಿತ ಮಾಹಿತಿ ಸಿಕ್ಕಂಥ CCB ವಿಂಗ್ ಪೊಲೀಸರು ಸನ್ಮಾನಕ್ಕೆ ಮುಂದಾಗಿದ್ದವ್ರನ್ನ ವಶಕ್ಕೆ ಪಡೆದು ಈಗ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ಬೆಂಡತ್ ಮತ್ತು ವಾಪಸ್ ಕೂಡ ಬಿಟ್ಟಿರ್ತಾರೆ. ಒಂದು ಕಡೆ ನಾಗನಿಗೆ ರಿಲೀಸ್ ಭಾಗ್ಯ ಅಂತೂ ಸಿಕ್ತು, ಆದರೆ ದರ್ಶನ್ಗೆ ಸಿಗಲಿಲ್ಲ ಅಂತ. ಇವತ್ತೇನೋ ಆತ ಮಾಸ್ಕನ್ನು ಧರಿಸಿ ಬೆಂಗಳೂರಿನ ಕಡೆ ಪಯಣವನ್ನಂತೂ ಬೆಳೆಸಿಬಿಟ್ಟ. ಆದರೆ ಜೈಲಿನೊಳಗೆ ಇದ್ದುಕೊಂಡು ದರ್ಶನ್ ಜೊತೆ ಟೀ ಕಾಫಿಯನ್ನು ಕುಡಿದು ಐಷಾರಾಮಿ ಜೀವನವನ್ನು ದರ್ಶನ್ಗೂ ಕೂಡ ಒದಗಿಸಿಕೊಟ್ಟು, ಅದಾದಮೇಲೆ ಅದನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಆರಂಭದಲ್ಲಿ ಮೊದಲು ಬೇಲ್ ಸಿಕ್ಕಾಗ ದರ್ಶನ್ ವಿಚಾರದಲ್ಲಿ ಆ ಬೇಲ್ ರದ್ದಾಗಲಿಕ್ಕೆ ಕಾರಣವೇ ದರ್ಶನ್ ಐಷಾರಾಮಿ ಜೀವನವನ್ನು ಪರಪ್ಪನ ಅಗ್ರಹಾರದಲ್ಲಿ ನಡೆಸಿದ್ದ ಅನ್ನೋ ಮಾಹಿತಿ. ಅದಾದಮೇಲೆ ಬಳ್ಳಾರಿಗೆ ಶಿಫ್ಟ್ ಆಗಿದ್ದು ಎಲ್ಲವನ್ನೂ ಕೂಡ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಅದನ್ನೇ ಹೇಳ್ತಾ ಇರೋದು ಇವತ್ತು ವಿಲ್ಸನ್ ಗಾರ್ಡನ್ ನಾಗ, ಆತನ ಹಿನ್ನೆಲೆ ಕೇಳಿಬಿಟ್ರೆ ನೀವು ಅಚ್ಚರಿ ಪಡ್ತೀರಿ. ಆತನ ನಿಜ ಹೆಸರೇ ಜೆ ನಾಗರಾಜ್ ಅಂತೆ. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ಕೂಡ ಮತ್ತು ಗ್ಯಾಂಗ್ಸ್ಟರ್. ವಿನಾಯಕನಗರ ಸ್ಲಮ್ನಿಂದ ಬಂದವನು ಇವನು. ವಿಲ್ಸನ್ ಗಾರ್ಡನ್ ಪ್ರದೇಶದ ವಿನಾಯಕನಗರ ಸ್ಲಮ್ನಿಂದ ಬಂದವನು. ತಮಿಳುನಾಡು ಮೂಲದ ಕೂಲಿ ಕಾರ್ಮಿಕರ ಕುಟುಂಬದಲ್ಲಿ ಬೆಳೆದು 4 ದಶಕಗಳ ಹಿಂದೆ ಬೆಂಗಳೂರಿಗೆ ಬಂದು ನೆಲೆಸಿ ಈ ಮಟ್ಟಿಗೆ ಕುಖ್ಯಾತಿ ಹೆಸರನ್ನು ಪಡಿತಾನೆ ಅಂದರೆ 18 ವರ್ಷಕ್ಕೂ ಮುಂಚೆ ಈತ ಅಪರಾಧಗಳಲ್ಲಿ ತೊಡಗಿರೋದು. ಮೈನರ್ ಆಗಿದ್ದಾಗಲೇ ವಾಹನಕ್ಕೆ ಕಳವು ಮಾಡೋದು. 2004ರಲ್ಲಿ ವಯಸ್ಕರಾದ ಮೇಲೆ, ಅಂದರೆ ಆತ ತುಂಬ ಮೆಚೂರ್ಡ್ ಆದಮೇಲೆ ಆತನ ಮೇಲೆ ಕೇಸ್ಗಳು ಒಂದೊಂದಾಗಿ ಬರ್ತಾ ಇರೋದು. ಅದಾದಮೇಲೆ ಇತರ ಗ್ಯಾಂಗ್ ಟೀಮ್ ಸೇರಿಕೊಂಡು ತನ್ನದೇ ಆದಂಥ ಒಂದು ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟು ಅಲ್ಲೊಂದು ಗ್ಯಾಂಗನ್ನು ಬಿಲ್ಡ್ ಮಾಡಿಕೊಂಡಿದ್ದು. ಭಾಳ ದೊಡ್ಡ ಕೇಸ್ ಇದೆ ಅವನ ಮೇಲೆ. ದರ್ಶನ್ ಜೈಲು ಸೇರಿಕೊಂಡಾಗ ಅವ್ರು ನರಕ ಅನುಭವಿಸ್ತಾ ಇದ್ದಾರೆ ಅಂತ ಭಾಳ ಜನ ಅಂದ್ಕೊಂಡ್ರೆ, ಅದೇ ಪರಪ್ಪನ ಅಗ್ರಹಾರದ ಹುಲ್ಲು ಹಾಸಿನ ಮೇಲೆ ಇದೇ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡು ಆರಾಮಾಗಿ ಸಿಗರೇಟ್ ಸೇರ್ತಾ ಇದ್ದಂಥ ವಿಡಿಯೋ ಫೋಟೋ ವೈರಲ್ ಆಗಿತ್ತು. ಒಂದು ಸಿಂಗಲ್ ಫೋಟೋ ಸೆನ್ಸೇಷನ್ ಹುಟ್ಟು ಹಾಕಿಬಿಡ್ತು. ನಿಮಗೆ ಅದೇ ಜೈಲಿನ 3ನೇ ಬ್ಯಾರಕ್ನಲ್ಲಿದ್ದಂಥ ದರ್ಶನ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಸೆಕ್ಯೂರಿಟಿ ಒಂದರಲ್ಲಿದ್ದಂಥ ನಾಗನ ಬ್ಯಾರಕ್ಕಿಗೆ ಭೇಟಿ ಕೊಡ್ತಾಯಿದ್ರು ಅನ್ನೋ ಆರೋಪಗಳು ಕೇಳಿಬಂತು. ಅದಾದ ಮೇಲೆ ಈ ಘಟನೆ ಬಳಿಕ 2024 ಜುಲೈ ಎಲ್ರಿಗೂ ಕೂಡ ನೆನಪಿರ್ಬೋದು, ವಿಲ್ಸನ್ ಗಾರ್ಡನ್ ನಾಗನನ್ನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಹೈ ಸೆಕ್ಯೂರಿಟಿ ವಿಭಾಗಕ್ಕೆ ಶಿಫ್ಟ್ ಮಾಡಿದ್ರು. ಇಷ್ಟೆಲ್ಲ ಗಂಭೀರವಾದಂಥ ಆರೋಪಗಳು ಕೇಳಿದ್ಮೇಲೆ ಅಂದರೆ ಕಮಾನ್ ಎತ್ತೋದು ಅಂದರೆ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಕಮಾನ್ ಎತ್ತೋದು ಅಂತ. ಒಂದು ರೀತಿಯಾಗಿ 5 ಸ್ಟಾರ್ಗೂ ಲೈಫ್ ಸ್ಟೈಲ್ ನಾನು ಹೇಳಿದ್ನಲ್ಲ, ಇವನು ಹಾಕೋತಿದ್ದಂಥ ಬಟ್ಟೆ ಪ್ಯಾರಿಸ್ ಮೂಲದ ಪ್ರತಿಷ್ಠಿತ ಬಲ್ಮಾನ್ ಕಂಪನಿಯದ್ದು ಅನ್ನೋ ಚರ್ಚೆಗಳಾಯಿತು. ಬರೋಬ್ಬರಿ 15,000ದಿಂದ 20,000 ಇವನು ಹಾಕ್ತಾಯಿದ್ದಂಥ ಶರ್ಟ್ಸ್ಗಳು, ಶೂಸ್ಗಳು ಎಲ್ಲವೂ ಕೂಡ. ನಿಮಗೆ CCB ರೇಡ್ ಮಾಡಿದಾಗ ಜೈಲಿನಲ್ಲಿ ನಾಗನ ಬ್ಯಾರಕ್ನಲ್ಲೇ KG ಗಟ್ಟಲೆ ಡ್ರೈ ಫ್ರೂಟ್ಸು ಎಲ್ಲವೂ ಕೂಡ ಇಂಪೋರ್ಟೆಡ್ ಡ್ರೈ ಫ್ರೂಟ್ಸ್ಗಳೆಲ್ಲ ಇದ್ದವು ಅನ್ನೋ ಥರದ ಮಾಹಿತಿಗಳು ಸಿಕ್ತು. ನೋಡಿ, ನಾಗನಿಗೆ ಜಿಮ್ ಟ್ರೈನರ್ ಆಗಿದ್ದಂಥ ವಿಲ್ಸನ್ ಗಾರ್ಡನ್ ನಾಗ ಕೇವಲ ತನಗಷ್ಟೇ ಅಲ್ಲ, ತನ್ನ ಜೊತೆ ಜೈಲಿನಲ್ಲಿದ್ದಂಥ ಇನ್ನೂ 30 ಹುಡುಗರಿಗೂ ಕೂಡ ಒಟ್ಟಿಗೆ ಸೇರಿಸಿ 30 ಜೊತೆ ಶರ್ಟ್ಸ್ಗಳು, ಕ್ರ್ಯಾಕ್ಸ್, ಬ್ರ್ಯಾಂಡೆಡ್ ಶೂಗಳನ್ನು ಆರ್ಡ್ರ್ ಮಾಡಿ ಅಲ್ಲಿಗೆ ತರಿಸ್ಕೊಳ್ತಾ ಇದ್ದ ಅನ್ನೋದು. ಅದು ದೊಡ್ಡ ಉದ್ಯಮಿಗಳ ಸಂಪರ್ಕ ಈತನಿಗಿತ್ತು. ಇಲ್ಲಿಂದಲೇ ಎಲ್ಲ ಕೇಸ್ಗಳನ್ನು ಹೊರಗೆ ಹ್ಯಾಂಡ್ಲ್ ಮಾಡ್ತಾ ಇದ್ದ. ಭೂಗತ ಲೋಕದ ಜೊತೆಗೆ ಸಣ್ಣ ಪುಟ್ಟ ಕ್ರೈಮ್ಗಳನ್ನು ಒಳಗಿದ್ಕೊಂಡೇ ಮಾಡ್ತಾ ಇದ್ದ ಅನ್ನೋ ಥರದ ಅಚ್ಚರಿ ಮಾಹಿತಿಗಳು ಸಿಕ್ಕಾಗ ಬೆಂಗಳೂರಿನಲ್ಲಿ ಅಟ್ಟಹಾಸವನ್ನು ಮರೆದುಬಿಟ್ಟಿದ್ದಾನೆ. ಯಾಕೆಂದರೆ 23 ಅಪರಾಧ ಪ್ರಕರಣಗಳು ಇವನ ಮೇಲೆ ದಾಖಲಾಗಿರೋದು. 2023ರ ಆಗಸ್ಟ್ನಲ್ಲಿ ಸಿದ್ದಾಪುರದ ರೌಡಿ ಶೀಟರ್ ಮಹೇಶ್ ಎಂಬಾತ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದ ಹಾಗೆ ಜೈಲಿನ ಎದುರಲ್ಲೇ ಆತನನ್ನು ಬರ್ಬರವಾಗಿ ಪ್ರಾಣ ತೆಗೆದಿದ್ದ. ಅಂದರೆ ರಿವೇಂಜ್ ಮಾಡಿರೋದು. 15 ದಿನಗಳ ಕಾಲ ತಲೆ ಮರೆಸ್ಕೊಂಡಿದ್ದಂಥ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಡಬಲ್ ಮೀಟರ್ ಮೋಹನ ಕೊನೆ ಕೋರ್ಟ್ ಮುಂದೆ ಶರಣಾದರು. ಇದೇ ಕೇಸ್ನಲ್ಲಿ ಜೈಲು ಸೇರಿದಂಥ ನಾಗ ಈಗ ಜಾಮೀನು ಮೇಲೆ ಹೊರಗಡೆ ಬಂದಿರೋದು. ಅಂದರೆ ಕ್ರೈಮ್ ಹಿಸ್ಟ್ರಿ ಏನು ಕಡಿಮೆ ಇಲ್ಲ. ನಿಮಗೆ 6 ವಾಹನದ ಕಳವು ಕೇಸ್ ಇದೆ ಇವನ ಮೇಲೆ. 2009ರಲ್ಲಿ ಕಲಾಸಿಪಾಳ್ಯದಲ್ಲಿ ಗೇಟ್ ಗಣೇಶನ್ ಪ್ರಾಣ ತೆಗೆದಿರೋದು. 2012ರಲ್ಲಿ ಕಾಟನ್ಪೇಟೆಯಲ್ಲಿ ರೌಡಿ ಶೀಟರ್ ಗುಪ್ಪನ ಮೇಲಿನ ಕೇಸು. ಸಿದ್ದಾಪುರದಲ್ಲಿ ಕಿಡ್ನಾಪ್ ಕೇಸು. 2014ರಲ್ಲಿ ಮಡಿವಾಳದಲ್ಲಿ ನರಕಬಾಬು ಪ್ರಾಣ ತೆಗೆದಿದ್ದು. ವಿಲ್ಸನ್ ಗಾರ್ಡನ್ನ ಶ್ರೀನಿವಾಸ್ನ ಪ್ರಾಣ ತೆಗೆದಿದ್ದು 2016 ಮತ್ತು 2017ರಲ್ಲಿ ವೈಟ್ ಫೀಲ್ಡಲ್ಲಿ ಸುಹೇಲ್ ಅನ್ನೋನು ಪ್ರಾಣ ತೆಗೆದಿದ್ದು. ಯಲಹಂಕದಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಶೂಟೌಟ್ ಮಾಡಿರೋ ಆರೋಪ. ಇದರಲ್ಲಿ ಸೈಲೆಂಟ್ ಸುನಿಲ್, ಒಂಟೆ ರೋಹಿತ್ ಇಬ್ಬರು ಕೂಡ ಇದ್ದಾರೆ. ಸೈಲೆಂಟ್ ಸುನಿಲ್ ಮತ್ತು ಒಂಟೆ ರೋಹಿತ್ ಮತ್ತು ವಿಲ್ಸನ್ ಗಾರ್ಡನ್ 3 ಜನ ಸೇರ್ಕೊಂಡು ಮಾಡಿದಂಥ ಕೃತ್ಯ ಅದು. ನಿಮಗೆ 2020-21ರಲ್ಲಿ ಜಿಮ್ ಸುಬ್ಬು ಆತನ ಪ್ರಾಣ ತೆಗೆದಿದ್ದು.
ಹೀಗೆ ಅನೇಕ ಹೇಳ್ತಾ ಹೋದರೆ ಸುಮಾರಾಗುತ್ತೆ. ಬಟ್ ಇಂಥ ನಟೋರಿಯಸ್ ರೌಡಿ ಜೊತೆ ಒಂದು ಸಮಾಜ ತಿದ್ದುವಂಥ ಒಬ್ಬ ಸ್ಟಾರ್ ನಟ ಗುರುತಿಸ್ಕೊಂಡಿದ್ದದು ತುಂಬ ವ್ಯಾಪಕವಾದಂಥ ವಿರೋಧಕ್ಕೂ ಕೂಡ ಕಾರಣ ಆಯಿತು. ಅದೇನೇ ಇರಲಿ, ಪೊಲೀಸ್ ವಲಯದಲ್ಲಿ ಭಾಳ ಸಿಕ್ಕಾಪಟ್ಟೆ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಒಬ್ಬ ರೌಡಿ ಶೀಟರ್ ಇವತ್ತು ಆತ ಹೊರಗೆ ಬಂದಿದ್ದಾನೆ. ಮತ್ತು ಬೆಂಗಳೂರು ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತಾನ ಅಥವಾ ಇನ್ಯಾರ್ದು ಡ್ಯಾನ್ ಜೊತೆ ಸೇರಿಕೊಂಡು ಅವ್ರ ಕಾಂಪಿಟೇಷನ್ಗೆ ಇಳಿತಾನ, ಈ ಥರ ಚರ್ಚೆಗಳಂತೂ ನಿರಂತರವಾಗಿ ಆಗ್ತಾಯಿದೆ. ಬಟ್ ಅದೇನೇ ಇರಲಿ, ಒಳ್ಳೆ ಒಬ್ಬ ಸ್ಟಾರ್ ನಟನಿಗೆ ಅಭಿಮಾನಿ ಬಳಗ ದೊಡ್ಡದಾಗಿದ್ದಾಗ ಈ ಥರದ ಸಂಪರ್ಕವನ್ನು ಬಿಟ್ಟು ಒಳ್ಳೆಯನಾಗಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಅದು ತುಂಬ ಇನ್ನೊಬ್ಬರಿಗೆ ಒಂದು ರೋಲ್ ಮಾಡೆಲ್ ರೀತಿಯಾಗಿ ಬದುಕಲಿಕ್ಕಿರ್ತಕ್ಕಂಥ ಅವಕಾಶ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೇನಾದರೂ ಇದ್ದರೆ ಖಂಡಿತವಾಗೂ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.